Let us see mode here. First now mean calculate ಮಾಡಿದ್ವಿ, arithmetic mean, that is the average of the series. Next we did median ಅಂದ್ರೆ mid value of the series ನೋಡಿದ್ವಿ. Next we are seeing the mode. The mode is taken from the French language la mode, which means fashion of system. In which fashion the system is there, how many times the particular series will repeat, or we can say the frequency, the value of the variable for which the frequency is maximum is called mode or modal value, and it is denoted by Z or MO. Now Z anta ಇಲ್ಲಿ ಕನ್ಸಿಡರ್ ಮಾಡೋಣ. ಹೌ ಮೆನಿ ಟೈಮ್ಸ್ ನಂಬರ್ ಈಸ್ ರಿಪೀಟೆಡ್, ಜಾಸ್ತಿ ರಿಪೀಟ್ ಆಗಿರೋ ಫ್ರೀಕ್ವೆನ್ಸಿ ಇರೋ ನಂಬರ್ನ ಮೋಡಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಮೋಡ್ ಇಸ್ ದ ವ್ಯಾಲ್ಯೂ ಆಫ್ ಅಕರಿಂಗ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಇನ್ ಅ ಸೀರೀಸ್ of items and around which other items are distributed most densely. So how many times it has occurred adana illi ನೋಡ್ತೀವಿ. ದ ಪ್ರಾಪರ್ಟೀಸ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜಸ್ನ ನಾನು ನೋಟ್ಸ್ ಮತ್ತೆ ಕಳಿಸ್ತೀನಿ. ಲೆಟ್ ಅಸ್ ಡೈರೆಕ್ಟ್ಲಿ ಗೋ ಇನ್ ಟು ದ ಕ್ಯಾಲ್ಕುಲೇಷನ್ ಆಫ್ ಮೋಡ್. ಅಗೇನ್ ಇಟ್ಸ್ ಎ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಆ್ಯಂಡ್ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಲೆಟ್ ಅಸ್ ಸಿ ಇನ್ ಅ ಇಂಡಿವಿಜುವಲ್ ಸೀರೀಸ್. ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಕ್ಯಾಲ್ಕುಲೇಟ್ ಮೋಡ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಆಫ್ ಮಾರ್ಕ್ಸ್ ಒಬ್ಟೈನ್ ಬೈ 10 ಸ್ಟೂಡೆಂಟ್ಸ್. 10 ಸ್ಟೂಡೆಂಟ್ಸ್ ಇದೆ. ಫಸ್ಟ್ 10 ಮಾರ್ಕ್ಸ್ ಬಂದಿದೆ, 27 ಮಾರ್ಕ್ಸ್ ಬಂದಿದೆ. ನೆಕ್ಸ್ಟ್ ಅಗೇನ್ 6th ಅವನಿಗೆ 27 ಬಂದಿದೆ. 7th he has got 20 and the third one got 24th, again 4th one got 27, 5th one got 12, 5th one got 27, 8th one got 18, 9th one got 15, 10th one got 30. So while calculating the mode we have to make the items vertical ಅಲ್ಲಿ ಹಾಕೊಂಡು ಎಷ್ಟು ಸರಿ occurrence ಆಗಿದೆ. So we'll write down all the numbers like 10, 12, 15, 18, 20, 24, 27, 30. So number of times it has occurred. Number of times it is 10 ಎಷ್ಟು ಸರಿ ಬಂದಿದೆ, ಒಂದೇ ಸರಿ ಬಂದಿದೆ. 12 ಒಂದೇ ಸರಿ ಬಂದಿದೆ. 15 ಒಂದೇ ಸರಿ ಮಾರ್ಕ್ಸ್ ಬಂದಿದೆ. 18 ಬಂದು. ಸೊ ಹಿಯರ್ see the 27 marks 3 people have got. The 3 students have got the 27 marks. So here total should be 10. ಎಷ್ಟು ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಈ ಇಷ್ಟು ಮಾರ್ಕ್ಸ್ ಅಲ್ಲಿ 10 ಜನ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಬಟ್ ಹಿಯರ್ ದಿಸ್ 27 ಮಾರ್ಕ್ಸ್ 3 people have got. Since the item 27 occurs the maximum number of times, that is 3, hence the modal marks is 27. Hence the modal marks is 27. This is how we calculate the modal value in the individual series. Okay. Let us see one more problem. The following are the marks secured by 20 students in the test. Find out the mode of the data. See, there are 20 students scored the different marks. 27, 33, 21, 32, 22, 43, 52, 47, 50, 40, 36, 32, 32, 22, 32, 36, 27, 24, 26, 25. ಸೊ ಎಷ್ಟು ಟೈಮ್ಸ್ ಒಂದೊಂದು ಮಾರ್ಕ್ಸ್ ಬಂದಿದೆ ಅದನ್ನ ಡೀಟೇಲ್ ಆಗಿ ನೋಡ್ಕೊಂಡ್ ಹೋಗೋಣ. ಮಾರ್ಕ್ಸ್ ಎಕ್ಸ್ 21, 22, 24. ಸೊ ರಿಪೀಟೆಡ್ ನಾವು ಬರೆಯಲ್ಲ. ಫಸ್ಟ್ 21 ಇದೆ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಹಾಕ್ಬಿಡೋಣ. 21, 22, 24, 25, 26, 27, 32, 33, 36, 40, 43, 47, 50, 52. So these numbers will be they have scored, 20 people have scored these numbers. ಅದರಲ್ಲಿ 21 ಒಬ್ಬನೇ ಸ್ಟೂಡೆಂಟ್ ತಗೊಂಡಿದ್ದಾನೆ, 22 ಇಬ್ರು, 24 ಒಬ್ರು, 25 ಒಬ್ರು ತಗೊಂಡಿದ್ದಾರೆ, 26 ಒಬ್ರು, 27 ಇಬ್ರು ತಗೊಂಡಿದ್ದಾರೆ, 32 4 ಜನ ತಗೊಂಡಿದ್ದಾರೆ, 33 ಒಬ್ರು, 36 ಇಬ್ರು, 40 ಒಬ್ರು, 43 ಒಬ್ರು ತಗೊಂಡಿದ್ದಾರೆ, 47 ಒಬ್ರು,
50 ಒಬ್ರು, 52 ಒಬ್ರು. So here if we make a total n is equal to 20. So 20 members have got within these numbers. ಆದರೆ ಏನಾಗಿದೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ. ಇಲ್ಲಿ 22 ಇಬ್ರು ತಗೊಂಡಿದ್ದಾರೆ, 27 ಇಬ್ರು ತಗೊಂಡಿದ್ದಾರೆ, 36 ಇಬ್ರು ತಗೊಂಡಿದ್ದಾರೆ. ಆದರೆ 32 4 ಜನ ತಗೊಂಡಿದ್ದಾರೆ. ದಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ದ ಮಾರ್ಕ್ಸ್ ಹ್ಯಾಸ್ ಬೀನ್ ಸ್ಕೋರ್ಡ್. ವಾಟ್? 32 4 ಜನ ಸ್ಕೋರ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ಮೋಡಲ್ ಐಟಮ್, ದಿಸ್ ಇಸ್ ಅ ಮೋಡಲ್ ವ್ಯಾಲ್ಯೂ. 32 ಇಸ್ ಅ ಮೋಡಲ್ ವ್ಯಾಲ್ಯೂ ಫಾರ್ ದಿಸ್ example. Okay, let us see few more problems. We'll get to know the mode. Okay, next, see, following are the distribution A series, B series and C series. We have to find out the mode for A series, B series and C series. Okay, so A series ಅಲ್ಲಿ x value 1 2 3 4 5 6. ಫ್ರೀಕ್ವೆನ್ಸಿ ಏನಾಗಿದೆ? 2 8 11 18 9 7. ವಾಟ್ ಆರ್ ದೀಸ್? ದೀಸ್ ಆರ್ ದ ಡಿಸ್ಕ್ರೀಟ್ ವೇರಿಯಬಲ್ ಸೀರೀಸ್ ನಾವು ನೋಡ್ತಾ ಇರೋದು. ಇಂಡಿವಿಜುವಲ್ ಸೀರೀಸ್ನ ನೋಡಿದ್ವಿ, ನೆಕ್ಸ್ಟ್ ನಾವು ಡಿಸ್ಕ್ರೀಟ್ ಸೀರೀಸ್ನ ನೋಡ್ತಾ ಇದ್ವಿ. ಓಕೆ, ಫ್ರೀಕ್ವೆನ್ಸಿ ಈಸ್ ಗಿವನ್, ದಟ್ ಈಸ್ 2 8 11 18 9 7. ಸಿ ಹಿಯರ್, ದಿಸ್ ಇಸ್ ಅ ಡಿಸ್ಕ್ರೀಟ್ ಸೀರೀಸ್. ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಇಂಡಿವಿಜುವಲ್ ಸೀರೀಸ್ ಜೊತೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ಅದನ್ನ ನಾವು ಡಿಸ್ಕ್ರೀಟ್ ಸೀರೀಸ್ ಅಂತೀವಿ. ದಟ್ ಈಸ್ ಅನ್ಗ್ರೂಪ್ಡ್ ಆರ್ ದಿಸ್ ಇಸ್ ನಾಟ್ ಅ ಕಂಟಿನ್ಯೂಯಸ್ ಸೀರೀಸ್. ಓಕೆ, ಅನ್ಗ್ರೂಪ್ಡ್ ಡೇಟಾ ಆರ್ ಸೀರೀಸ್. ಇಲ್ಲಿ ಫ್ರೀಕ್ವೆನ್ಸಿ ವಿಚ್ ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ? 18 is the highest frequency. Therefore 4 corresponding x ಏನಾಗಿದೆ ಅಂದ್ರೆ 4 is a modal value. In the same way B series ಅಲ್ಲಿ 10 15 20 25 30 35 ಇದೆ. ಫ್ರೀಕ್ವೆನ್ಸಿ ಏನಾಗಿದೆ? 15 95 180 63 24 and 5. Which is the highest frequency? 180 is the highest frequency. Corresponding x is 20. So therefore modal value is 20. In the same way C series ಅಲ್ಲಿ x f ಇದೆ. x 8 16 24 32 40 48. Frequency 2 4 20 19 10 and 5. ಸೊ ಇಲ್ಲೇನಾಗಿದೆ ಅಂತಂದ್ರೆ ವಿ ಹ್ಯಾವ್ ಟು ಸಿ ಇನ್ ದಿಸ್ ಕೈಂಡ್. ಇಲ್ಲಿ ನೋಡಿ, ಇಲ್ಲಿ ಈ ಎರಡುವೆ 19 20 ಏನಾಗಿದೆ? ಜೊತೆಯಾಗಿದೆ. ಹಾರ್ಡ್ಲಿ 1 ಡಿಫರೆನ್ಸಸ್. ಸಿ ಹಿಯರ್, ಇಫ್ ಯು ಸಿ ದ ಡಿಫರೆನ್ಸ್ ಹಿಯರ್ 7 ಡಿಫರೆನ್ಸಸ್. ಇಫ್ ಯು ಸಿ ಹಿಯರ್ ಅರೌಂಡ್ 90 ಅಂಡ್ ಹಿಯರ್ ಆಲ್ಸೋ 120 ಡಿಫರೆನ್ಸ್ ಇದೆ. ಸೊ ಹ್ಯೂಜ್ ಡಿಫರೆನ್ಸ್ ಆ ಸೈಡ್ ಈ ಸೈಡ್. ಆದರೆ ಇಲ್ಲಿ ನೆಕ್ಸ್ಟ್ ಫ್ರೀಕ್ವೆನ್ಸಿ ಏನಾಗಿದೆ? ವಿಚ್ ಈಸ್ ಅ ವೆರಿ ಲೆಸ್ ಡಿಫರೆನ್ಸ್ ಅಲ್ವಾ? ಒಂದೇ ಒಂದು ಡಿಫರೆನ್ಸ್ ಇದೆ. ಆಗ ಏನು ನೋಡಬೇಕು? ಈ 20 ಮತ್ತೆ 19 ಮೇಲೆ ಮತ್ತೆ ಕೆಳಗಡೆ ಇರೋ ಫ್ರೀಕ್ವೆನ್ಸಿ ನೋಡಬೇಕು. 20 ಮೇಲೆ ಇರೋ ಫ್ರೀಕ್ವೆನ್ಸಿ 4 ಇದೆ, ದಟ್ ಈಸ್ 16 ಡಿಫರೆನ್ಸಸ್. 20 ಕೆಳಗಡೆ ಇರೋದು 1 ಡಿಫರೆನ್ಸ್. ಅದೇ 19 ತಗೊಂಡ್ರೆ 20 ಮತ್ತೆ 19 1 ಡಿಫರೆನ್ಸ್ ಇದೆ. ಇಲ್ಲಿಂದ ಇಲ್ಲಿ ಹೋದ್ರೆ 9 ಡಿಫರೆನ್ಸ್ ಇದೆ. ಸೊ ಟೋಟಲ್ ಹಿಯರ್ 10, ಹಿಯರ್ 16 ಪ್ಲಸ್ 1 17 ಡಿಫರೆನ್ಸ್ ಆಯ್ತು. ಸೊ ಇನ್ ದಟ್ ಕೇಸ್ ಕಾನ್ಸಂಟ್ರೇಷನ್ ಆಫ್ ಫ್ರೀಕ್ವೆನ್ಸಿ ಈಸ್ ಅರೌಂಡ್ 19. ಓಕೆ, ಇನ್ ದಟ್ ಕೇಸ್ here the 19 will be considered as the highest frequency and the corresponding x value will be considered as the modal. So ಇಲ್ಲಿ where the concentration is around the frequency, concentration ಏನಾಗಿದೆ? ಇಲ್ಲಿ ಮತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅದೇ ಕಂಪೇರ್ ಮಾಡಿದ್ರೆ 20ಕ್ಕೆ ಫ್ರೀಕ್ವೆನ್ಸಿ ಇಲ್ಲಿ 16 ಡಿಫ್ರೆನ್ಸ್ ಇದೆ, ಇಲ್ಲಿ 1 ಡಿಫ್ರೆನ್ಸ್ ಇದೆ. ಸೊ ಮೇಲ್ಗಡೆ ಹೋಗ್ತಾ ಹೋಗ್ತಾ ತುಂಬಾ ಡಿಫ್ರೆನ್ಸ್ ಇದೆ, ಇಲ್ಲಿ 1 ಡಿಫ್ರೆನ್ಸ್ ಇದೆ. ಅದೇ 19ಗೆ ಹೋದ್ರೆ ಇಲ್ಲಿ 1 ಡಿಫ್ರೆನ್ಸ್ ಮತ್ತೆ ಇಲ್ಲಿ ಜಸ್ಟ್ 9 ಡಿಫ್ರೆನ್ಸಸ್. ಹಾಗಾಗಿ 19 ವಿಲ್ ಬಿ ಕನ್ಸಿಡರ್ಡ್ ಇನ್ಸ್ಟೆಡ್ ಆಫ್ 20. ಈವನ್ ದೋ 20 ಈಸ್ ಮೋರ್ ದ್ಯಾನ್ 19, ಆದರೆ
the difference between the two frequencies. ಓಕೆ, ಮೇಲ್ಗಡೆ ಮತ್ತೆ ಕೆಳಗಡೆ ಇರೋ ಫ್ರೀಕ್ವೆನ್ಸಿನ ಡಿಫ್ರೆನ್ಸ್ ಈ 20 ಮೇಲ್ಗಡೆ ಮತ್ತೆ ಕೆಳಗಡೆ ಇರೋ ಡಿಫ್ರೆನ್ಸ್ಗಿಂತ ಕಡಿಮೆ ಇದೆ. ದಟ್ಸ್ ವೈ ವಿ ಕನ್ಸಿಡರ್ ಆಸ್ ಅ 32 ಆಸ್ ಅ ಮೋಡ್. ಅದೇ ಥರದ್ದು ಇನ್ನೊಂದು ನೋಡೋಣ. ಇಲ್ಲಿ 2, 4, 6, 8, 10, 12 ಅಂತಿದೆ. ಫ್ರೀಕ್ವೆನ್ಸಿ 6, 8, 16, 16 ಮತ್ತೆ 12, 6. ಸೊ ಈ ತರ ಇರಬೇಕಾದ್ರೆ ವಿ ಕ್ಯಾನ್ ಕನ್ಸಿಡರ್, ಸಿ ಹಿಯರ್ 2 16 ಇದೆ. ಸೊ ಇಲ್ಲಿ ಮೇಲ್ಗಡೆ ಹೋದ್ರೆ 8 ಡಿಫ್ರೆನ್ಸ್ ಇದೆ, ಇಲ್ಲಿ 0 ಡಿಫ್ರೆನ್ಸ್. ಅದೇ ಇಲ್ಲಿ ಮೇಲ್ಗಡೆ ಡಿಫ್ರೆನ್ಸ್ ನೋಡಿದ್ರೆ 0, ಇಲ್ಲಿ ಡಿಫ್ರೆನ್ಸ್ ನೋಡಿದ್ರೆ ಏನಾಗಿದೆ, ಇಟ್ ಈಸ್ ಜಸ್ಟ್ 4 ಡಿಫ್ರೆನ್ಸ್. ಇಲ್ಲಿ 8 ಡಿಫ್ರೆನ್ಸ್ ಇದೆ, ಇಲ್ಲಿ 4 ಡಿಫ್ರೆನ್ಸ್ ಇದೆ. ದಟ್ಸ್ ವೈ ವಿ ಕನ್ಸಿಡರ್ಡ್ ದಿಸ್ ಪರ್ಟಿಕ್ಯುಲರ್ 16 ಆಸ್ ಅ modal frequency and the 8 will be the modal value. See, concentration is around the frequency 16. ಇಲ್ಲಿ 1, 2 ಅಂತ ಹಾಕಿದ್ದಾರೆ ಯಾಕಂದ್ರೆ ನಮ್ಗೆ ಗೊತ್ತಾಗ್ಲಿ ಅಂತ. 16, 2 but not 16, 1. Considering the neighboring frequency of each one, the totals are arrived as under. So 8, ಇಲ್ಲಿ ನೋಡಿ, ಇಲ್ಲಿ 8, 16, 16 is equal to 40. ಆದರೆ ಇಲ್ಲಿ 16 ಕನ್ಸಿಡರ್ ಮಾಡ್ಬೇಕಾದ್ರೆ 16, 16, 12 is 44. So in that case, these 3 frequencies total is more than these 3 frequencies. Around 16, 2 we find the concentration more and the mode is 8 but not 6. Mode is 8, not 6. Hope you understood why we are taking this 16 as a modal frequency and why this 19 as a modal frequency in this series. So ಅದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡೋಣ. x 4, 8, 12, 16, 20, 24, 28, 32, 36. ಫ್ರೀಕ್ವೆನ್ಸಿ ಇಲ್ಲಿ ನೋಡಿ 18, 22, 19, 4, 7, 20, 22, 17, 18. See here 22 and see here 22. In this series, there are 2 highest frequencies having the concentration also in the same degree. See here, 18 plus 22 plus 19 ಏನಾಗಿದೆ 59. In the same way, 20 plus 22 plus 17 is also 59. These 3 and these 3. ಸೊ ದೇರ್ ಈಸ್ ನೋ ಕಾನ್ಸಂಟ್ರೇಷನ್, ಎರಡೂ ಒಂದೇ ಆಗೋಯ್ತು. ಸೊ ಹಾಗಾಗಿ ದರ್ ಈಸ್ ನೋ ಅಪರೆಂಟ್ ಮೋಡ್ ಕ್ಲಿಯರ್ಲಿ ರಿವೀಲ್ಡ್ ಬೈ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಇಟ್ ಈಸ್ ನೆಸೆಸರಿ ಟು ಅಡಾಪ್ಟ್ ದ ಗ್ರೂಪಿಂಗ್ ಪ್ರೊಸೀಜರ್ಸ್. ಗ್ರೂಪಿಂಗ್ ಏನಾಗುತ್ತೆ ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ದೀಸ್ ಥಿಂಗ್ಸ್ ಟು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ there are 4 to 5 columns we have to put. ಫಸ್ಟ್ ಒಂದನ್ನ ಬಿಟ್ಟು 2 ಆ್ಯಡ್ ಮಾಡ್ಕೊಂಡು ಹೋಗಬೇಕು, ಸೆಕೆಂಡ್ನ ಬಿಟ್ಟು 2 ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ತಾಳಿ. ವಿ ಹ್ಯಾವ್ ಟು ಡೂ ದ ಗ್ರೂಪಿಂಗ್. ಫಾರ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಡೂ ದ ಗ್ರೂಪಿಂಗ್ ಪ್ರೊಸೀಜರ್. ವಾಟ್ ಈಸ್ ದಿಸ್ ಗ್ರೂಪಿಂಗ್ ಪ್ರೊಸೀಜರ್? ವಿಲ್ ಡೂ ಇಟ್. ಸೊ ವಿ ಹ್ಯಾವ್ ಟು ಡೂ ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್. ಫಸ್ಟ್ ಗ್ರೂಪಿಂಗ್ ಟೇಬಲ್ ಮಾಡ್ಕೊಳ್ಳೋಣ. ಎಕ್ಸ್ ಹಾಗೆ ಬರ್ಕೊಳ್ಳೋಣ, ಮತ್ತೆ ಎಫ್ ಹಾಗೆ ಬರ್ಕೊಳ್ಳೋಣ. ದಟ್ ಈಸ್ ಫ್ರೀಕ್ವೆನ್ಸಿ. ದೆನ್ ವಿ ಹ್ಯಾವ್ ಟು ಕಮ್ ಅಪ್ ವಿತ್ 1, 2, 3, 4, 5 ಎಕ್ಸ್ಟ್ರಾ ಕಾಲಮ್ಸ್. ಅದನ್ನ ಯಾಕೆ ಅಂತ ಹೇಳ್ತೀನಿ. ಓಕೆ, ಫಸ್ಟ್ ಇದೇನದು F1, F2, F3, F4, F5, F6 ಅಂತ ಹಾಕೊಳ್ಳೋಣ. ಸೊ ವಿ ಹ್ಯಾವ್ ಟು ಮೇಕ್ 6 ಕಾಲಮ್ಸ್ ಫಾರ್ ದ ಫ್ರೀಕ್ವೆನ್ಸಿ because we are grouping it. Okay, first we'll see frequency 18, 22, 19, 4, 7, 20, 22, 17, 8. So next column alli ಏನಾಗುತ್ತೆ ಅಂದ್ರೆ 18 plus 22 first ಮತ್ತೆ second 2 we have to add. Then we have to write in between these two we have to write this. Okay, in the same way next ಏನು ಮಾಡಬೇಕು,
ಥರ್ಡ್ ಆ್ಯಂಡ್ ಫೋರ್ತ್. 19 ಪ್ಲಸ್ 4 23 ಮಧ್ಯದಲ್ಲಿ ಬರಿಬೇಕು. ನೆಕ್ಸ್ಟ್ 5th ಆ್ಯಂಡ್ 6th 20 ಪ್ಲಸ್ 7 27 ಮಧ್ಯದಲ್ಲಿ ಬರಿಬೇಕು. ನೆಕ್ಸ್ಟ್ 7th ಆ್ಯಂಡ್ 8th ಎಷ್ಟು 22 ಪ್ಲಸ್ 27 39. ಇಲ್ಲಿ ಒಂದು ಬಿಟ್ಟಿದೆ, ಸೊ ಅದಕ್ಕೆ ಯಾವುದೂ ಒಂದು ಗ್ರೂಪಿಂಗ್ ನಮಗೆ ಸಿಕ್ಕಿಲ್ಲ, ಇನ್ನೊಂದು ನಂಬರು, ಸೊ ವಿಲ್ ಜಸ್ಟ್ ಲೀವ್ ಇಟ್. ಆಯ್ತಾ? ದಿಸ್ ಇಸ್ ಫಸ್ಟ್ ಗ್ರೂಪಿಂಗ್ ಟೇಬಲ್ ವೇರ್ ವಿ ಆರ್ ಆ್ಯಡಿಂಗ್ 2 ಕಂಟಿನ್ಯೂಯಸ್ ಎರಡೆರಡು ಆ್ಯಡ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಬರಿತಾ ಇದ್ವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಲೀವ್ 18. ವಿ ಹ್ಯಾವ್ ಟು ಲೀವ್ ಫಸ್ಟ್ ಮೇಲ್ಗಡೆದನ್ನ ಬಿಟ್ಟು ಸೆಕೆಂಡ್ ಆ್ಯಂಡ್ ಥರ್ಡ್ ವಿ ಹ್ಯಾವ್ ಟು ಆ್ಯಡ್. ಯಾವ್ದು ಹೇಳಿ? ಸೆಕೆಂಡ್ ಆ್ಯಂಡ್ ಥರ್ಡ್. 22 ಪ್ಲಸ್ 19 ದಟ್ ಈಸ್ 41. ಥರ್ಡ್ ಟೇಬಲ್ ಏನು? ಮೇಲ್ಗಡೆ ಇದನ್ನ ಬಿಟ್ಬಿಟ್ವಿ, ಒಂದನ್ನ ಬಿಟ್ಟು ಮಿಕ್ಕದನ್ನ ಸ್ಟಾರ್ಟ್ ಮಾಡಿದ್ವಿ, ದಟ್ ಈಸ್ 41. ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಆಯ್ತಾ? ದೆನ್ 4th and 5th. 4 plus 7 11. Then 6 plus 7 20 plus 22 42 ಆಯ್ತು. Then we have last 8 plus 9 ಒಂದಿಲ್ಲಿ ಬಿಟ್ಟಿತ್ತಲ್ಲ, ಸೊ ಅದು ಇಲ್ಲಿಗೆ ಬರುತ್ತೆ. 17 plus 8 how much? 25. ಸೊ ಇಲ್ಲಿ ಏನು ಮಾಡಿದ್ವಿ? ಫಸ್ಟು ಫ್ರೀಕ್ವೆನ್ಸಿ ಹಾಕೊಂಡ್ವಿ, ಸೆಕೆಂಡ್ ಏನು ಮಾಡಿದ್ವಿ? ಮೇಲ್ಗಡೆಯಿಂದ ಎರಡೆರಡು ಆ್ಯಡ್ ಮಾಡ್ಕೊಂಡು ಹೋದ್ವಿ. ನೆಕ್ಸ್ಟು ಒಂದು ಬಿಟ್ಬಿಟ್ಟು ಮತ್ತೆ ಆ್ಯಡ್ ಮಾಡ್ಕೊಂಡು ಹೋದ್ವಿ. ಓಕೆ, ದಟ್ ಈಸ್ F2 ಆಯಿತು. ನೆಕ್ಸ್ಟ್ ಕಮ್ಸ್ F4. ಫಸ್ಟ್, ಸೆಕೆಂಡ್, ಥರ್ಡ್ ಕಾಲಮ್, ಆರ್ ಯು ಕ್ಯಾನ್ ಸೇ F1, F2, F3, F4 ಕಾಲಮ್. F4 ಕಾಲಮಲ್ಲಿ ನಾವೇನು ಮಾಡ್ತೀವಿ? ಇಲ್ಲಿ 2 ಆ್ಯಡ್ ಮಾಡ್ಕೊಂಡು ಹೋಗಿ, ನಾವು ದಿಸ್ ಇಸ್ 2, ದಿಸ್ ಇಸ್ ಪ್ಲಸ್ 2 ಆ್ಯಂಡ್ ದಿಸ್ ಇಸ್ ಪ್ಲಸ್ 2 ಎರಡೆರಡು ಆ್ಯಡ್ ಮಾಡ್ಕೊಂಡು ಹೋದ್ವಿ. ಹಿಯರ್ ವಿ ಆರ್ ಡೂಯಿಂಗ್ ಪ್ಲಸ್ 3 ಫ್ರೀಕ್ವೆನ್ಸೀಸ್. ವಾಟ್ ಆರ್ ದೋಸ್ ಫ್ರೀಕ್ವೆನ್ಸಿ? 18 ಪ್ಲಸ್ 22 ಪ್ಲಸ್ 19. 18 ಪ್ಲಸ್ 22 ಪ್ಲಸ್ 19. ಸೊ ಇಲ್ಲಿ ಏನು ಮಾಡಿದ್ವಿ? ಈ 22 ಲೈನ್ಗೆ ಬರೆದ್ವಿ. 18 ಪ್ಲಸ್ 22 40 ಪ್ಲಸ್ 19 59. ಓಕೆ, ದೆನ್ ನೆಕ್ಸ್ಟ್ 4 ಪ್ಲಸ್ 7 ಪ್ಲಸ್ 20. 4 ಪ್ಲಸ್ 7 ಪ್ಲಸ್ 20 ದಟ್ ಈಸ್ 31. 7 ನೇರಕ್ಕೆ ಬರಿತೀವಿ. ನಾವಿಲ್ಲಿ 2 ಬರೆದಾಗ ಅದ್ರ ಮಧ್ಯದಲ್ಲಿ ಬರಿತಾ ಇದ್ವಿ. ಇಲ್ಲಿ 3 ತಗೊಂಡಾಗ ಸೆಕೆಂಡ್ ಎಲ್ಲಿ ಬರುತ್ತೆ ಅದೇ ಲೈನಿಗೆ ಬರಿತಾ ಇದ್ವಿ. ನೆಕ್ಸ್ಟ್ ಹಿಯರ್ ಕಮ್ಸ್ 22 ಪ್ಲಸ್ 17 ಪ್ಲಸ್ 8. 22 ಪ್ಲಸ್ 17 ಪ್ಲಸ್ 8 ಹೌ ಮಚ್? 47. ಸೊ ಫಸ್ಟ್ ಏನು ಮಾಡಿದ್ವಿ? ಫ್ರೀಕ್ವೆನ್ಸಿ ಬರ್ಕೊಂಡ್ವಿ, 2 ಆ್ಯಡ್ ಮಾಡಿದ್ವಿ ಫಸ್ಟು, ದೆನ್ ಫಸ್ಟ್ ಕಾಲಮ್ನ ಫಸ್ಟ್ ರೋನ ಬಿಟ್ಬಿಟ್ಟು ನೆಕ್ಸ್ಟ್ ತೊಗೊಂಡ್ವಿ. ಆ್ಯಂಡ್ F4 ಇಸ್ ವಾಟ್? 3 ಆ್ಯಡ್ ಮಾಡ್ಕೊಂಡು ಹೋದ್ವಿ. ಇವಾಗ F5 ಏನು? ಈ ಫಸ್ಟ್ ರೋನ ಬಿಟ್ಬಿಡ್ತೀವಿ, ಸೆಕೆಂಡಿಂದ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ದಟ್ ಈಸ್ 22 ಪ್ಲಸ್ 19 ಪ್ಲಸ್ 4 ಎಷ್ಟು? 22 ಪ್ಲಸ್ 19 ಪ್ಲಸ್ 4 is 45. Next one is 7, 20, 22. 7 plus 20 plus 22, 49. Next one, ಇಲ್ಲಿ 3 ಇಲ್ಲ, 17 ಮತ್ತೆ 8 ಇದೆ, 3 ಇಲ್ಲ, we'll just leave it. We are not taking it. Then last one, which one? F6. ಇವಾಗ ಫಸ್ಟ್ ಬಿಟ್ವಿ, ಇವಾಗ ಸೆಕೆಂಡ್ ಬಿಟ್ಬಿಡೋಣ. ಫಸ್ಟ್ ಸೆಕೆಂಡ್ ಬಿಟ್ಬಿಡೋಣ, ಥರ್ಡ್ ಇಂದ 3 ಆ್ಯಡ್ ಮಾಡ್ಕೊಂಡು 19 ಪ್ಲಸ್ 4 ಪ್ಲಸ್ 7 ಹೌ ಮಚ್? 19 ಪ್ಲಸ್ 4 ಪ್ಲಸ್ 7 30. ನೆಕ್ಸ್ಟ್ 20, 22 and 17. 20, 22, 17 how much? 59. So next ಏನು ಬಂತು? 8 ನ ಬಿಟ್ಬಿಡೋಣ. What are the things we got here?
ಅರ್ಥ ಆಯ್ತಲ್ಲ? ಫಸ್ಟ್ ಈಸ್ ವಿಲ್ ಜಸ್ಟ್ ಪುಟ್ ದಿಸ್. Okay, this is okay. Next is okay, this one. Next is okay, this one. Next is this one. So ಈ ಥರ ಒಂದು ಲೈನ್ ಹಾಕ್ಬಿಟ್ರೆ ಇಟ್ ಈಸ್ ಈಸಿ ಫಾರ್ ಅಸ್. ಓಕೆ,